ನಮಸ್ತೆ ಮಾತೃಭೂಮಿ. ಹಾಲು ಕುಡಿದರೆ ಆರೋಗ್ಯ ಹಾಳಾಗುತ್ತೆ. ನೀವು ಕುಡಿಯೋ ಹಾಲಿನಲ್ಲೂ ಡೆವಿಲ್ ಇದೆಯಾ? ಡೆವಿಲ್ ಇನ್ ದ ಮಿಲ್ಕ್, ಎಷ್ಟು ಸತ್ಯ ಎಷ್ಟು ಸುಳ್ಳು? ಪ್ರೀತಿಯ ವೀಕ್ಷಕರಿಗೆ ಆಯುರ್ ಪಾಂಚಜನ್ಯದ ಮತ್ತೊಂದು ವಿಶೇಷ ಸಂಚಿಕೆಗೆ ಸ್ವಾಗತ. ಹಾಲು ನಮ್ಮ ಜೀವನದ ಅವಿಭಾಜ್ಯ ಅಂಗ. ಇದು ಕೇವಲ ಆಹಾರವಲ್ಲ, ಪವಿತ್ರತೆಗೂ ಸಮೃದ್ಧಿಗೂ ಸೂಚಕ. ಶುಭಾರಂಭದ ಮೊದಲ ಹೆಜ್ಜೆ. ನಮ್ಮ ಸಂಸ್ಕೃತಿಯಲ್ಲಿ ಯಾವುದೇ ಶುಭ ಕಾರ್ಯವಾಗಲಿ, ಮನೆಯ ಗೃಹ ಪ್ರವೇಶ, ಹಬ್ಬಗಳು, ಪೂಜೆ ಹಾಗೂ ಅಭಿಷೇಕ, ಹಾಲಿಲ್ಲದೆ ಪೂರ್ಣವಾಗೋದೇ ಇಲ್ಲ. ಹಾಲು ಕುದಿಯುವುದು ಎಂದರೆ ಮನೆಯಲ್ಲಿ ಐಶ್ವರ್ಯ ತುಂಬುತ್ತಿದೆ ಎಂಬ ನಂಬಿಕೆ. ಅದಕ್ಕೆ ತಾನೇ ಮನೆಯ ಮೊದಲ ದಿನ ಹಾಲುಕ್ಕಿಸುವುದು ನಮ್ಮಲ್ಲಿ ತಲತಲಾಂತರದಿಂದ ನಡೆದು ಬಂದ ಪದ್ಧತಿ. ಪಂಚಾಮೃತದಲ್ಲಿ ಹಾಲು ಇದ್ದರೆ ಮಾತ್ರ ಪೂರ್ಣತೆ. ದೇವರಿಗೆ ಅರ್ಪಿಸುವ ನೈವೇದ್ಯದಲ್ಲೂ ಹಾಲಿಗೆ ವಿಶೇಷ ಸ್ಥಾನವಿದೆ. ಭಾರತೀಯ ಸಂಸ್ಕೃತಿಯಲ್ಲಿ ಹಾಲು ಶುದ್ಧತೆ, ಪೋಷಣೆ ಹಾಗೂ ದೈವಿಕತೆಯ ಸಂಕೇತ. ಆದರೂ ಕೆಲವೊಮ್ಮೆ ವೈಜ್ಞಾನಿಕ ತಳಹದಿಯ ಲೇಖನಗಳಿಂದಲೇ ಹಾಲಿನ ದುಷ್ಪರಿಣಾಮಗಳ ಬಗ್ಗೆ ಓದುತ್ತೇವೆ, ಕೇಳುತ್ತೇವೆ. ಇದು ಏನು? ಆಯುರ್ವೇದ ಹಾಲಿನ ಬಗ್ಗೆ ಏನು ಹೇಳುತ್ತೆ? ಹಸುವಿನ ಹಾಲು ಮನುಷ್ಯನ ಕರಳಿಗೆ ಒಳ್ಳೆಯದಲ್ಲವಾ? ಆಯುರ್ವೇದ ಮನುಷ್ಯನ ಆರೋಗ್ಯ ರಕ್ಷಣೆ ಹಾಗೂ ರೋಗವಾಸಿಗೆ 8 ಬಗೆಯ ಪ್ರಾಣಿಗಳ ಹಾಲಿನ ಬಗ್ಗೆ ತಿಳಿಸಿದೆ. ಅದರಲ್ಲಿ ಗೋಕ್ಷೀರಕ್ಕೆ ಕಿರೀಟ. ಕ್ಷೀಣನಾಗಿ ಅಲ್ಪ ಮೇಧಸ್ಸುಳ್ಳವನಾಗಿ ಶ್ರಮ, ಅಸ್ತಮ, ಕೆಮ್ಮು, ಹಸಿವು, ಮೂತ್ರದ ಸಮಸ್ಯೆಯಿಂದ ಬಳಲುತ್ತಿರುವವರಿಗೂ ಸಹ ಗೋವಿನ ಹಾಲು ಶ್ರೇಷ್ಠ ಔಷಧ ಎನ್ನುತ್ತದೆ ಆಯುರ್ವೇದ. ಇದು A1 ಮತ್ತು A2 ಎಂಬ 2 ಬಗೆಯ ಹಾಲಿನ ಕುರಿತಾದ ಜಿಜ್ಞಾಸೆ. ಎಲ್ಲದರಲ್ಲೂ A1 ವಸ್ತು ಬೇಕು ಎಂದು ಬಯಸುವ ಪ್ರಪಂಚ ಹಾಲಿನಲ್ಲಿ ಮಾತ್ರ A2 ಬೇಕೆಂದು ಬಯಸುತ್ತದೆ. ಈ ವ್ಯತ್ಯಾಸಕ್ಕೆ ಕಾರಣವನ್ನು ಸೂಕ್ಷ್ಮವಾಗಿ ತಿಳಿದುಕೊಂಡರೆ ಆಯುರ್ವೇದ ಹೇಳಿದ ಗೋಕ್ಷೀರ ಶ್ರೇಷ್ಠ ಎನ್ನುವುದು ಹಾಗೂ ಡೆವಿಲ್ ಇನ್ ದ ಮಿಲ್ಕ್ ಎಂದು ಪ್ರಚಾರ ಮಾಡಿ ಹಸುವಿನ ಹಾಲು ಒಳ್ಳೆಯದಲ್ಲ ಎಂದು ಹೇಳುತ್ತಿರುವ ಇಂದಿನ ಸಮಾಜದ ದ್ವಿಮುಖ ತುಮುಲ ನಮಗೆ ತಿಳಿಯುತ್ತದೆ. ಮಿತ್ರರೇ, ವಿಶೇಷವಾಗಿ ಭಾರತ, ಆಫ್ರಿಕಾ ಹಾಗೂ ಏಷ್ಯಾದ ಹಸುಗಳು A2 ಹಾಲನ್ನು ನೀಡುತ್ತವೆ. ಅಮೆರಿಕ, ಯುರೋಪ್ ಮತ್ತು ನ್ಯೂಜಿಲೆಂಡ್ ನಂತಹ ದೇಶದ ಹಸುಗಳು A1 ಹಾಲನ್ನು ನೀಡುತ್ತವೆ. ಇನ್ನು ವಿಶೇಷ ಎಂದರೆ ಅಮೆರಿಕ, ಯುರೋಪ್ನಂಥ ಮುಂದುವರೆದ ರಾಷ್ಟ್ರಗಳ ಹಸುಗಳಲ್ಲಿ 20% ಹಸುಗಳು A1 ಮತ್ತು A2 ಎರಡೂ ಹಾಲನ್ನು ನೀಡುತ್ತವೆ. ಆದರೆ ಭಾರತೀಯ ದೇಶಿ ತಳಿಗಳಾದ ಗಿರ್, ಸಾಹಿವಾಲ್, ಕೆಂಪು ಸಿಂಧಿ, ಥಾರ್ಪಾರ್ಕರ್, ಒಂಗೋಲ್, ಹಳ್ಳಿಕಾರ್, ಅಮೃತ್ ಮಹಲ್, ಮಲೆನಾಡ ಗಿಡ್ಡತಳಿ ಮುಂತಾದವುಗಳು ಸಂಪೂರ್ಣವಾಗಿ A2 ಹಾಲನ್ನೇ ನೀಡುತ್ತವೆ. ಭಾರತ ದೇಶದ ಎಮ್ಮೆಗಳು ಸಹ A2 ಹಾಲನ್ನೇ ನೀಡುತ್ತವೆ. ನ್ಯೂಜಿಲೆಂಡ್ ದೇಶದ ಲೇಖಕರೊಬ್ಬರು ಅಲ್ಲಿ ನಡೆದ ಹಲವಾರು ಸಂಶೋಧನೆಗಳನ್ನು ಒಟ್ಟುಗೂಡಿಸಿ ಡೆವಿಲ್ ಇನ್ ದ ಮಿಲ್ಕ್ ಎಂಬ ಪುಸ್ತಕವನ್ನು ಬರೆದರು. ಈ ಪುಸ್ತಕದಲ್ಲಿ A1 ಹಸುವಿನ ಹಾಲು ಮನುಷ್ಯನ ಕರುಳಿನಲ್ಲಿ BCM7 ಅಂದರೆ ಬೀಟಾ ಕೆಸೋಮಾರ್ಫಿನ್ 7 ಎಂಬ ಅಂಶವನ್ನು ಬಿಡುಗಡೆ ಮಾಡುತ್ತದೆ ಮತ್ತು ಜೀರ್ಣಶಕ್ತಿ ಕಡಿಮೆ ಇರುವ ವ್ಯಕ್ತಿಗಳಲ್ಲಿ, ಚಿಕ್ಕ ಮಕ್ಕಳಲ್ಲಿ, ವಯೋವೃದ್ಧರಲ್ಲಿ, ಕರುಳಿನ ಕಾಯಿಲೆಗಳಿಂದ ಬಳಲುತ್ತಿರುವವರಲ್ಲಿ ಹಾಗೂ ಅಧಿಕ ರಾಸಾಯನಿಕ ಔಷಧಗಳನ್ನು ಸೇವಿಸುತ್ತಿರುವವರಲ್ಲಿ ಈ BCM7 ಮೆದುಳನ್ನು ಸೇರುವ ಸಾಧ್ಯತೆಗಳಿವೆ. ಇದರಿಂದ ಬಹಳ ಆರೋಗ್ಯ ಸಮಸ್ಯೆಗಳ ಸಾಧ್ಯತೆ ಇದೆ ಎನ್ನುವುದು ಇಡೀ ಪುಸ್ತಕದ ಸಾರಾಂಶ. 1990ರ ದಶಕದಲ್ಲಿ ಶುರುವಾದ ಈ ವಿಷಯ 2012ರವರೆಗೆ ಇಡೀ ಪ್ರಪಂಚ A2 ಹಾಲಿನೆಡೆ ವಾಲುವಂತೆ ಮಾಡಿಬಿಟ್ಟಿತ್ತು. ಈಗ ತಿಳಿಯಿತಲ್ಲ ಮಿತ್ರರೇ, ಹಾಲಿನಲ್ಲಿರುವ ಡೆವಿಲ್ ಇದೆ BCM7. ಇದರಿಂದ ಹಲವಾರು ರೋಗಗಳು ಬರುವ ಸಾಧ್ಯತೆ ಇದೆ ಎಂದು ವಿಜ್ಞಾನಿಗಳು ಲೆಕ್ಕ ಹಾಕಿದ್ದಾರೆ. ಮಧುಮೇಹ, ಹೃದ್ರೋಗ, ರಕ್ತನಾಳಗಳ ಗಡಸುತನ ಹಾಗೂ ಶಿಶುಗಳಿಗಿರುವ ಆಟಿಸಂ ಕಾಯಿಲೆಯ ವೃದ್ಧಿ, ಸಿಜೋಫ್ರಿನಿಯಾದಂತಹ ನರಸಂಬಂಧಿ ರೋಗದಿಂದ ಹಿಡಿದು ಅಲರ್ಜಿ ಹಾಗೂ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿ ಬರುವ ವ್ಯಾಧಿಗಳಿಗೆ ರೆಡ್ ಕಾರ್ಪೆಟ್ ವೆಲ್ಕಮ್ ನೀಡಿದಂತಾಗುತ್ತದೆ. ಒಟ್ಟಿನಲ್ಲಿ ಈ BCM7 ಓಪಿಯಾಯ್ಡ್ ತರ ಕೆಲಸ ಮಾಡುತ್ತದೆ. ಗಟ್ ಮೊಟಿಲಿಟಿಯನ್ನು ಸ್ಲೋ ಮಾಡಿ ಇಂಟೆಸ್ಟೈನಲ್ ಇನ್ಫ್ಲಮೇಷನ್ ಅನ್ನು ಹೆಚ್ಚಿಸುತ್ತದೆ. ಕೆಲವರಲ್ಲಿ ಲೀಕಿ ಗಟ್ ತೊಂದರೆ ತರಬಹುದು. ಇನ್ನು ಮೆದುಳಿನ ಕೆಲಸದ ಮೇಲೆ ಸಟಲ್ ಎಫೆಕ್ಟ್ ಮಾಡಬಹುದು. ಅಲ್ಲದೆ A1 ಹಾಲಿನಲ್ಲಿ LDL ಕೊಲೆಸ್ಟ್ರಾಲ್ ಅಂಶವು ಹೆಚ್ಚಾಗಿದ್ದು ಇದರಿಂದಲೂ ಬ್ಯಾಡ್ ಕೊಲೆಸ್ಟ್ರಾಲ್ ಮತ್ತು ಹೃದ್ರೋಗದ ಸಮಸ್ಯೆಗಳು ಬರುವ ಸಾಧ್ಯತೆ ಇದೆ. ವಿಶೇಷವೆಂದರೆ ಆಯುರ್ವೇದದಲ್ಲಿ ಗೋಕ್ಷೀರ ಸಂತಾನೋತ್ಪತ್ತಿ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎಂದು ತಿಳಿಸಲಾಗಿದೆ. ಆದರೆ ಈ ಹಾಲಿನಲ್ಲಿರುವ ಡೆವಿಲ್ ಅರ್ಥಾತ್ A1 ಹಾಲಿನಲ್ಲಿರುವ BCM7 ಬಂಜೆತನವನ್ನು ಕೂಡ ಉಂಟು ಮಾಡಬಲ್ಲದು. ಇಷ್ಟೆಲ್ಲ ಆರೋಗ್ಯ ನಷ್ಟಗಳಿದ್ದ ಮೇಲೆ ಹಾಲನ್ನಾದರೂ ಯಾಕೆ ಕುಡಿಬೇಕು ಸ್ವಾಮಿ?
ಎನಿಸೋದು ಸಹಜ ಬಿಡಿ. ಅದಕ್ಕೆ ನೀವು ಆಯುರ್ವೇದ ಹೇಳಿದ ಗೋಕ್ಷೀರದ ಮಹತ್ವ ಹಾಗೂ ಆಧುನಿಕ ವಿಜ್ಞಾನ ಕಂಡುಕೊಂಡ A2 ಹಾಲಿನ ಹಿರಿಮೆಯನ್ನು ತಿಳಿಯಲೇಬೇಕು. ಆಯುರ್ವೇದ ಗೋಕ್ಷೀರವನ್ನು ರಸಾಯನ ಎಂದು ತಿಳಿಸಿದೆ ಹಾಗೂ ಜೀವನೀಯ ದ್ರವ್ಯ ಎಂದು ಕೊಂಡಾಡಿದೆ. ವಿಶೇಷ ಬೆಳವಣಿಗೆ ಎಂದರೆ ಕಳೆದ 1 ದಶಕದಿಂದ A2 ಹಾಲು ಕೊಡುವ ದನಗಳ ತಳಿಗಳನ್ನೇ ವಿದೇಶಗಳಲ್ಲಿ ಪ್ರಾಶಸ್ತ್ಯ ನೀಡಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ಪ್ರಪಂಚದಾದ್ಯಂತ ದೊರಕುವ ಶಿಶು ಆಹಾರಗಳಲ್ಲೆಲ್ಲ ಬಹುತೇಕ A2 ಹಾಲಿನ ಪುಡಿಯನ್ನೇ ಬಳಸುತ್ತಿದ್ದಾರೆ. ಕೆಸಿನ್ ಎಂಬುದೊಂದು ಪ್ರೋಟೀನ್, ಜೀವನಾವಶ್ಯಕವಾದ ಪೋಷಕಾಂಶ. ಆಯುರ್ವೇದ ಇದನ್ನೇ ಜೀವನೀಯ ಎಂದಿದ್ದಲ್ಲವೇ? ಸಸ್ಯಾಹಾರಿಗಳಿಗೆ ಹಾಲೊಂದರ ಮೂಲಕವೇ ಕೆಸಿನ್ ಸಿಗುತ್ತದೆ ಎನ್ನುವುದು ವಾಸ್ತವ. ಇನ್ನು ದೇಶಿ ಗೋವಿನ 100 ಗ್ರಾಂ ಹಾಲಿನಲ್ಲಿ 8.5 ಗ್ರಾಂ ಫೋಲಿಕ್ ಆಸಿಡ್ ದೊರಕುತ್ತದೆ. ಫೋಲಿಕ್ ಆಸಿಡ್ ಮಾತ್ರೆಗಳನ್ನು ಸೇವಿಸುವ ಬದಲಿಗೆ A2 ಹಾಲನ್ನು ಕುಡಿಯುವುದು ಉತ್ತಮ. ದೇಹದಲ್ಲಿನ ಮೂಳೆಗಳು ಗಟ್ಟಿಯಾಗಿರಬೇಕೆಂದರೆ ಕ್ಯಾಲ್ಸಿಯಂ ಹಾಗೂ ಫಾಸ್ಫರಸ್ನ ರೇಷಿಯೋ 1.2:1 ಇರಬೇಕು ಹಾಗೂ ಇದು ಹೊಟ್ಟೆಯಲ್ಲಿ ಜೀರ್ಣವಾಗಿ ಮೂಳೆಗಳನ್ನು ತಲುಪಲು ವಿಟಮಿನ್ ಡಿ ಬೇಕು. ಇವು 3 ಬೇಕಾಗಿರುವ ರೇಷಿಯೋದಲ್ಲಿ ಅಂದರೆ ಅನುಪಾತದಲ್ಲಿ ದೇಶಿ ಹಸುವಿನ ಹಾಲಿನಲ್ಲಿರುವುದು ಕಾಕತಾಳೀಯ ಖಂಡಿತ ಅಲ್ಲ. ಕ್ಷೀರ ಸ್ಮೃತಿಯನ್ನು ಹೆಚ್ಚಿಸುತ್ತದೆ. ಅದು ಹೇಗೆ ಸಾಧ್ಯ ಎಂದಿರಾ? A2 ಹಾಲಿನಲ್ಲಿ CLA ಅಂದರೆ ಕಾಂಜುಗೇಟೆಡ್ ಲಿನೋಲಿಕ್ ಆಸಿಡ್ ಎಂಬುದು ಯಥೇಚ್ಛವಾಗಿ ಸಿಗುತ್ತದೆ. ಇದು ಶರೀರಕ್ಕೆ ಬೇಕಾದ ಪೋಷಕಾಂಶವಾಗಿದ್ದು ಸ್ಮೃತಿ ವರ್ಧನೆ ಮಾಡುತ್ತದೆ. ಇಲ್ಲಿ ಸೋಜಿಗದ ವಿಷಯ ಎಂದರೆ ಈ ಅಂಶ ದೇಶಿ ಹಸುವಿನ ಹಾಲಿನಲ್ಲಿ ಏನೋ ಅಧಿಕವಾಗಿದೆ. ಆದರೆ ವಿದೇಶಿ ಹಸುಗಳ ಹಾಲಿಗಿಂತಲೂ ಭಾರತದ ಎಮ್ಮೆಗಳ ಹಾಲಿನಲ್ಲಿ ಇದು ಹೆಚ್ಚಿದೆ. ಅಂದರೆ ಎಮ್ಮೆ ಹಾಲು ಕುಡಿದರೆ ಬುದ್ಧಿ ಮಂದವಾಗುತ್ತದೆ ಎಂಬ ಮಾತು ಜನಮಾನಸದಲ್ಲಿದೆ. ನೆನಪಿರಲಿ, A1 ಹಾಲು ಎಮ್ಮೆ ಹಾಲಿಗಿಂತಲೂ ಇನ್ನೂ ಮಂದ. ಇನ್ನು ದೇಹದ ತೂಕ ಹಾಲಿನಿಂದ ಹೆಚ್ಚಾಗುತ್ತದೆ ಎನ್ನುವ ಕಂಪ್ಲೇಂಟ್ ಹಾಲಿನಿಂದ ಕೆಲವರನ್ನು ದೂರ ಇಡಬಹುದು. ಕೃಷ ದೇಹಿಗಳಿಗೆ ಮಾತ್ರ ಹಾಲು ಸಮತೂಕ ನೀಡುತ್ತದೆ. ಸರಿಯಾದ ತೂಕ ಇರುವವರನ್ನು ಅಧಿಕ ತೂಕ ಹೊಂದಿದವರನ್ನಾಗಿ ಮಾಡುವುದಿಲ್ಲ. ಅದಕ್ಕೆ ನೋಡಿ ಆಯುರ್ವೇದ ಗೋಕ್ಷೀರವನ್ನು ರಸಾಯನ ಎಂದಿದ್ದು. ಮುಪ್ಪನ್ನು ತಡೆದು ಮುಂದೂಡುವ ಔಷಧಿಗೆ ರಸಾಯನ ಎಂದು ಕರೆಯುತ್ತಾರೆ ಮತ್ತು CLA ಎಂದು ಅದೇ ಕೆಲಸವನ್ನು ಮಾಡುತ್ತಿದೆ ಅಲ್ಲವೇ? ಇದರ ಹಿರಿಮೆ ಇಲ್ಲಿಗೆ ಮುಗಿಯಲಿಲ್ಲ. ಇದು ಕ್ಯಾನ್ಸರ್ ಉಂಟು ಮಾಡುವ ಫ್ರೀ ರ್ಯಾಡಿಕಲ್ಸ್ ಗಳನ್ನು ದೇಹದಲ್ಲಿ ಕಡಿಮೆ ಮಾಡುವ ಆಂಟಿ ಕ್ಯಾರ್ಸಿನೋಜನ್ ಎಂದು ಇಂದು ಮಾನ್ಯವಾಗಿದೆ. ಇಂದಿನ ಆಧುನಿಕ ಪಶುವಿಜ್ಞಾನಿಗಳು ಕಂಡುಕೊಂಡಿರುವ ಅಂಶವೆಂದರೆ ಮೆಲ್ಲುವ, ಅಂದರೆ ತಿಂದ ಆಹಾರವನ್ನು ಪದೇ ಪದೇ ಬಾಯಲ್ಲಿ ಮೆಲ್ಲುತ್ತಿರುವ ಹಸುಗಳ ಹಾಲಿನಲ್ಲಿ ಕೆರಟಿನಾಯ್ಡ್ ಎಂಬ ಅಂಶವು ದೊರಕುತ್ತದೆ. ಇದು ಸಹ ಆಂಟಿ ಆಕ್ಸಿಡೆಂಟ್ ಆಗಿದ್ದು ಇದು ವಿದೇಶಿ ದನದ ತಳಿಗಳಲ್ಲಿ ಅತಿ ಕಡಿಮೆ ಪ್ರಮಾಣದಲ್ಲಿ ಸಿಗುತ್ತದೆ. ಇನ್ನು A2 ಹಾಲಿನಲ್ಲಿ ಗುಡ್ ಫ್ಯಾಟ್ಸ್ ಎಂದು ಪರಿಗಣಿಸಲಾದ ಒಮೆಗಾ 3, ಒಮೆಗಾ 6 ಫ್ಯಾಟಿ ಆಸಿಡ್ ಕೂಡ ಸಮ ಪ್ರಮಾಣದಲ್ಲಿವೆ. ಇನ್ನು ಇದರ ನ್ಯೂಟ್ರಿಯೆಂಟ್ ಪ್ರೊಫೈಲ್ ಅನ್ನು ನೋಡುವುದಾದರೆ 100 ಗ್ರಾಂ ದೇಶಿ ಹಸುವಿನ ಹಾಲಿನಲ್ಲಿ 30 ಮೈಕ್ರೋಗ್ರಾಂನಷ್ಟು ವಿಟಮಿನ್ ಡಿ ಸಿಗುತ್ತದೆ. 1014 ಮೈಕ್ರೋಗ್ರಾಂ ವಿಟಮಿನ್ ಎ, 19 ಮೈಕ್ರೋಗ್ರಾಂ ವಿಟಮಿನ್ B2, 2 ಮಿಲಿಗ್ರಾಂನಷ್ಟು ವಿಟಮಿನ್ ಸಿ. ಇನ್ನು ಅಸಹಜ ಕಿರಣಗಳಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲು ಸ್ಟ್ರೋನಿಯಂ ಅಂಶ ಸಹ A2 ಹಾಲಿನಲ್ಲಿ ಇರುವುದು ಅತ್ಯಂತ ಸೋಜಿಗದ ಸಂಗತಿ. ಇನ್ನು ಕೆಲವು ವಾದಗಳು ಏನು ಹೇಳುತ್ತವೆಂದರೆ ದಿ ಡೆವಿಲ್ ಇನ್ ದ ಮಿಲ್ಕ್ ಎನ್ನುವುದು ಶುದ್ಧ ಸುಳ್ಳು. ಇದು A2 ಹಾಲನ್ನು ಪ್ರಪಂಚದಲ್ಲಿ ಹೆಚ್ಚು ಮಾರಾಟ ಮಾಡಲು ಬಳಸಲಾದ ಒಂದು ತಂತ್ರ ಎಂದು. ಇಂತಹ ಸಮಯದಲ್ಲೇ ಸಾಮಾನ್ಯ ಜನ ಗೊಂದಲಕ್ಕೆ ಬೀಳುವುದು ಸಹಜ. ಹೀಗಾದಾಗ ಮಾಡುವುದಾದರೂ ಏನು? ಸಿಂಪಲ್. ಆಯುರ್ವೇದ ಏನು ಹೇಳಿದೆಯೋ ಅದನ್ನು ಫಾಲೋ ಮಾಡುವುದು. ಆಯುರ್ವೇದ ಹೇಳಿದ ಎಲ್ಲಾ ಅಂಶಗಳು ದೇಶಿ ಗೋವಿನ ತಳಿಗಳಿಗೆ ಸಂಪೂರ್ಣ ಅನ್ವಯವಾಗುತ್ತದೆ. ನಾವು ಆರಾಮವಾಗಿ ನಮ್ಮ ದೇಶಿ ಹಸುವಿನ A2 ಹಾಲನ್ನು ಸೇವಿಸುತ್ತಾ ಆಯುರ್ವೇದ ಹೇಳಿದ ಎಲ್ಲ ಪ್ರಯೋಜನಗಳನ್ನು ಪಡೆದುಕೊಂಡು ಬಿಡೋಣ. ಇದಾಗಿತ್ತು ಮಿತ್ರರೇ ಡೆವಿಲ್ ಇನ್ ದ ಮಿಲ್ಕ್ ಎನ್ನುವ ವಿಷಯದ ಕುರಿತಾದಂತಹ ಸಂಕ್ಷಿಪ್ತ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಆಯುರ್ವೇದದ ಮತ್ತಷ್ಟು ಆಸಕ್ತಿಕರ ಸಂಗತಿಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ. ಅಲ್ಲಿವರೆಗೆ ಧನ್ಯವಾದ. ಜೈ ಹಿಂದ್, ಜೈ ಆಯುರ್ವೇದ, ಜೈ ಕರ್ನಾಟಕ ಮಾತೆ.